Second PU history. Last class the rise of new religions ಹೊಸ ಧರ್ಮಗಳ ಉದಯಕ್ಕೆ ಕಾರಣಗಳು factors of responsible for the rise of new religions ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದಂತಹ ಅಂಶಗಳು ಕಾಂಪ್ಲಿಕೇಶನ್ಸ್ ಆಫ್ ವೇದಿಕ್ ರಿಲಿಜಿಯನ್ಸ್ ವೈದಿಕ ಧರ್ಮದಲ್ಲಿ ಇದ್ದಂತಹ ಗೊಂದಲಗಳು ಸುಪ್ರಮಸಿ ಆಫ್ ದ ಫೆಸ್ಟಿಕ್ ಕ್ಲಾಸ್ ವೈದಿಕೀಯ ಅಂದ್ರೆ ಪರಮಾಧಿಕಾರ ವೈದಿಕ ಧರ್ಮದ ಬ್ರಾಹ್ಮಣ ಧರ್ಮದ ಪರಮಾಧಿಕಾರ ಅನಿಮಲ್ ಸ್ಯಾಕ್ರಿಫೈಸ್ ಪ್ರಾಣಿ ಬಲಿ ಚಾಟಿಂಗ್ ಆಫ್ ಮಂತ್ರಾಸ್ ಮಂತ್ರಗಳ ಪಠಣ ಕ್ಯಾಸ್ಟ್ ಸಿಸ್ಟಮ್ ಜಾತಿ ಪದ್ಧತಿ ಈ ಹೊಸ ಧರ್ಮಗಳ ಉದಯಕ್ಕೆ ಕಾರಣಗಳು ಪುರೋಹಿತ ವರ್ಗದ ಪರಮಾಧಿಕಾರ ವೈದಿಕ ಧರ್ಮದಲ್ಲಿನ ಗೊಂದಲಗಳಾಗಿರಬಹುದು ಪ್ರಾಣಿ ಬಲಿಯಾಗಿರಬಹುದು ಮಂತ್ರಗಳ ಪಠಣ ಜಾತಿ ಪದ್ಧತಿ ಮತ್ತು ಮಹಾನ್ ವ್ಯಕ್ತಿಗಳ ಜನನ ಇವು ಹೊಸ ಧರ್ಮಗಳ ಉದಯಕ್ಕೆ ಕಾರಣಗಳು ವೈದಿಕ ಧರ್ಮದಲ್ಲಿ ಯಾವ ತರ ಇತ್ತು ಬ್ರಾಹ್ಮಣರೇ ಶ್ರೇಷ್ಠರು ಬ್ರಾಹ್ಮಣರಿಲ್ಲಂದ್ರೆ ಯಜ್ಞ ಯಾಗಗಳು ಮಾಡಲಿಲ್ಲ ಧರ್ಮದ ಮೇಲ್ಸ್ತರದಲ್ಲಿ ನಾವು ಬ್ರಾಹ್ಮಣರ ಪರಮಾಧಿಕಾರ ಇತ್ತು ಸಾಮಾನ್ಯ ಜನತೆಯನ್ನು ಕಡೆಗಣಿಸಿತು ಪ್ರಾಣಿ ಬಲಿ ವೈದಿಕ ಧರ್ಮದಲ್ಲಿ ವಿಧಿ ವಿಧಾನಗಳು ಜಾಸ್ತಿ ಆಗೋಯ್ತು ಯಜ್ಞ ಯಾಗಗಳು ಮಾಡಬೇಕಾದ್ರೆ ಮಾಟ ಮಂತ್ರ ಕ್ಷುದ್ರ ಪೂಜೆ ಏನಾದ್ರು ಮಾಡಬೇಕಾದ್ರೆ ಬಲಿ ಕೊಡಬೇಕು ಪ್ರಾಣಿಗಳ ಅಪಾರವಾದಂತಹ ರಕ್ತಪಾತ ಹರಿತಾ ಇತ್ತು ಅನಿಮಲ್ ಸ್ಯಾಕ್ರಿಫಿಷನ್ ಅಂದ್ರೆ ಪ್ರಾಣಿಗಳನ್ನು ಕೊಲೆ ಮಾಡ್ತಾ ಇದ್ರು ಅಪಾರವಾದ ಹಿಂಸೆ ಆಗ್ತಾ ಇತ್ತು ಕ್ಯಾಸ್ಟಿಸಮ್ ಅಂದ್ರೆ ಜಾತಿ ಪದ್ಧತಿ ಇತ್ತು ಬ್ರಾಹ್ಮಣ ಶ್ರೇಷ್ಠ ಬ್ರಾಹ್ಮಣರಾಗಿರ್ಬೋದು ಕ್ಷತ್ರಿಯ ಶೂದ್ರ ವೈಶ್ಯ ಶೂದ್ರ ಇಲ್ಲಿ ಸಾಮಾನ್ಯ ಜನತೆಗೆ ಹಾಕಿರ್ಬೋದು ಅಸ್ಪೃಶ್ಯರ ಅಂದ್ರೆ ಕೆಳಜಾತಿಗೆ ಒಂದು ಯಾವುದೇ ರೀತಿಯಂತ ಸ್ಥಾನಮಾನ ಸಿಗ್ತಾ ಇರಲಿಲ್ಲ ಆದರೆ ಯಜ್ಞ ಯಾಗಗಳಿಗೆ ಸಂಬಂಧಿಸಿದಂತೆ ಅವಾಗ ಅಪಾರವಾದಂತಹ ಹಣವನ್ನು ಕೂಡ ಇವರು ವ್ಯಯ ಮಾಡಬೇಕಾಗಿತ್ತು ಇದರಿಂದ ಬೇಸತ್ತ ಜನರು ಮಾಡಿದ್ರು ಹೊಸ ಧರ್ಮಗಳ ಕಡೆ ಆಕರ್ಷಿಸ್ತಾರೆ ಮಹಾನ್ ವ್ಯಕ್ತಿಗಳ ಜನನ ಗೌತಮ ಬುದ್ಧ ಮಹಾವೀರ ಈ ಮಹಾನ್ ವ್ಯಕ್ತಿಗಳು ಒಂದು ರಾಜಮಂತ್ರದಲ್ಲಿ ಕ್ಷತ್ರಿಯ ಒಂದು ರಾಜತ್ವ ಹಂತದಲ್ಲಿ ಹುಟ್ಟಿದ್ರು ಕೂಡ ಅವರು ಸಾಮಾನ್ಯ ಜನತೆಯ ತರ ಅವರೇನ್ ಮಾಡಿದ್ರು ಸರಳ ತತ್ವಗಳು ಮತ್ತು ಸರಳ ಭಾಷೆಯಲ್ಲಿ ಅವರ ಬೋಧನೆಗಳು ಈ ಧರ್ಮ ಬೆಳೆಯೋದಕ್ಕೆ ಕಾರಣವಾಯಿತು ಇಷ್ಟು ಹೊಸ ಧರ್ಮಗಳ ಉದಯಕ್ಕೆ ಕಾರಣಗಳು ನಂತರ ಜೈನಿಸಂ ಈ ಹೊಸ ಧರ್ಮಗಳು ಯಾವ್ಯಾವ ಅಂದ್ರೆ ಒಂದು ಜೈನಿಸಂ ಮತ್ತು ಬೌದ್ಧಿಸಂ ಜೈನ ಧರ್ಮ Jainism is the one of the oldest religion in the India. Jainis believes that there 24 ತೀರ್ಥಂಕರಸ್ ಭಾರತದ ಪ್ರಾಚೀನ ಧರ್ಮಗಳಲ್ಲಿ ಜೈನ ಧರ್ಮವು ಕೂಡ ಒಂದಾಗಿದೆ ಆ ಧರ್ಮದಲ್ಲಿ 24 ಜನ ತೀರ್ಥಂಕರಸ್ 24 ತೀರ್ಥಂಕರಸ್ 24 ತೀರ್ಥಂಕರಸ್ and ಋಷಭನಾಥ ಫಸ್ಟ್ ತೀರ್ಥಂಕರು ಋಷಭನಾಥ ಫಸ್ಟ್ ತೀರ್ಥಂಕರ ಮೊದಲನೇ ತೀರ್ಥಂಕರ was the first ತೀರ್ಥಂಕರ who founded Jainism. ಪಾರ್ಶ್ವನಾಥ was the 23rd and Mahavira was 24. Parshvanatha 23, Nata 24, Vardhamana Mahavira. ವರ್ಧಮಾನ ಮಹಾವೀರ 24ನೇ ತೀರ್ಥಂಕರ 24 of the ತೀರ್ಥಂಕರ್ಸ್
ಸ್ವಸ್ತಿಕ್ ಪೊಲೀಸ್ ಸಿಂಬಲ್ ಆಫ್ ಜೈನಿಸಂ. ಸ್ವಸ್ತಿಕ್. ಸ್ವಸ್ತಿಕ್ ಜೈನ ಧರ್ಮದ ಚಿಹ್ನೆ ಆಗಿದೆ. ಸ್ವಸ್ತಿಕ್ ಇಸ್ ದ ಪೊಲೀಸ್ ಸಿಂಬಲ್ ಆಫ್ ಜೈನಿಸಂ. ಪಾರ್ಶ್ವನಾಥ attained super knowledge at the age of 30 years. The purchase for great principles teachings. ನೋಡಿ, ಪಾರ್ಶ್ವನಾಥ 23ನೇ ತೀರ್ಥಂಕ ತಾನು 30ನೇ ವಯಸ್ಸಿನಲ್ಲಿ ಜ್ಞಾನೋದಯವನ್ನು ಪಡೆದುಕೊಂಡು 4 ತತ್ವಗಳನ್ನು ಬೋಧನೆ ಮಾಡ್ತಾರೆ. 4 ಪ್ರಿನ್ಸಿಪಲ್ಸ್, 4 ತತ್ವಗಳನ್ನು ಬೋಧಿಸ್ತಾನೆ. ಆ 4 ಸೂಪರ್ ಪ್ರಿನ್ಸಿಪಲ್ಸ್ ಅಂದ್ರೆ ಒಂದು ಸತ್ಯ, ಅಹಿಂಸೆ, ನಾನ್ ವೈಲೆನ್ಸ್. ಅಹಿಂಸೆ, ನಾನ್ ವೈಲೆನ್ಸ್. ಸತ್ಯ, ಟ್ರೂತ್, ಸತ್ಯ, ಅಹಿಂಸೆ. ಆಸ್ಥೇಯ, ಅಪರಿಕೃತ. ಅಹಿಂಸೆ, ನಾನ್ ವೈಲೆನ್ಸ್, ಟ್ರೂತ್, ಸತ್ಯ, ಆಸ್ಥೇಯ, ನಾಟ್ ಗೋಸ್ತೆ. ಆಸ್ಥೇಯ ಅಂದ್ರೆ ಕಳ್ಳತನ ಮಾಡದಿರೋದು. ಅಪರಿಕೃತ ಅಂದ್ರೆ ಅನವಶ್ಯಕವಾಗಿ ಸಂಪಾದನೆ, ಅಂದ್ರೆ ತನ್ನ ದುಡಿಮೆಗೆ, ತನ್ನ ಜೀವನಕ್ಕೆ ಎಷ್ಟು ಸಂಪಾದನೆ ಮಾಡ್ಕೋಬೇಕೋ ಅಷ್ಟಕ್ಕೆ ಮಾತ್ರ ಸೀಮಿತ. ಈ 4 ತತ್ವಗಳನ್ನು ಬೋಧಿಸ್ತಾನೆ. ಪಾರ್ಶ್ವನಾಥ attended super knowledge at the age of 13 years. He purchased 4 great principles. ವರ್ತಮಾನ ಮಹಾವೀರ ಕೂಡ ಜೈನಿಸಂ, ಜೈನ ಧರ್ಮದ ಸ್ಥಾಪಕ ವರ್ಧಮಾನ ಮಹಾವೀರ. ವರ್ಧಮಾನ ಮಹಾವೀರ 599. ವರ್ಧಮಾನ ಮಹಾವೀರ ಬರ್ತ್ 590 BCE. Early life. Vardhamana Mahavir. Vardhamana Mahavir is born in 599. 590 ಶತಮಾನ ಪೂರ್ವ. BC ಅಂದ್ರೆ 1000 ಶತಮಾನ ಪೂರ್ವ. ಕುಂದಾ ಗ್ರಾಮ, ಕುಂದಾ ಗ್ರಾಮದಲ್ಲಿ near Vaishali, his parents were King Siddhartha. Parents Siddhartha. Siddhartha, mother Trishala Devi. Trishala, the queen Trishala Devi. Siddhartha was head of the Shakya Ganaraja. ಅಂದ್ರೆ ಶಾಕ್ಯ ಗಣರಾಜ್ಯದ ಮುಖ್ಯಸ್ಥ ಆಗಿದ್ದಾನೆ. ನೋಡಿ, ವರ್ಧಮಾನ ಮಹಾವೀರನು 1000 ಶತಮಾನ ಪೂರ್ವ 599ರಲ್ಲಿ ವೈಶಾಲಿಯ ಸಮೀಪ ಕುಂದಾ ಗ್ರಾಮದಲ್ಲಿ
ತಂದೆ ಫಾದರ್, ತಾಯಿ ಮದರ್, ತ್ರಿಶಾಲಾ ದೇವಿ ದೇವಿಯ ಮಗನಾಗಿ ಜನಿಸ್ತಾನೆ. ಯಾರು? ವರ್ಧಮಾನ ಮಹಾವೀರ. ನಂತರ ವರ್ಧಮಾನ ಮಹಾವೀರನಿಗೆ ಮದುವೆ ಆಗ್ತದೆ. ಪ್ರಿಯದರ್ಶಿನಿ ಯಶೋಧರ ಅಂದ್ರೆ ಯಶೋಧರನೊಂದಿಗೆ ಮ್ಯಾರೇಜ್, ಯಶೋಧರನೊಂದಿಗೆ ಮದುವೆ ಆಗ್ತದೆ. ಮದುವೆಗೆ ಒಬ್ಬ ಮಗಳು ಜನಿಸ್ತಾಳೆ, ಅನುಜ ಅಥವಾ ಪ್ರಿಯದರ್ಶಿನಿ. ಅನುಜ ಅಥವಾ ಪ್ರಿಯದರ್ಶಿನಿ ಒಬ್ಬ ಮಗಳು ಹುಡ್ತಾಳೆ. ನಂತರ ತನ್ನ ಮದರ್ಸ್ ಅಂದ್ರೆ ಪೇರೆಂಟ್ಸ್ ತಂದೆ ತಾಯಿಯನ್ನು ಕೂಡ ಕಳೆದುಕೊಂಡಾನೆ. ಯಾರು? ವರ್ಧಮಾನ. ಅಂದ್ರೆ ಮೊದಲನೇ ಹೆಸರು ವರ್ಧಮಾನ. ತನ್ನ ತಂದೆಯನ್ನು ಕಳೆದುಕೊಂಡಂತೆ ಪ್ರಾಪಂಚಿಕ ಸುಖಭೋಗ ಒಂದು ಜಿಗುಪ್ಸೆ ಆಗ್ತದೆ ಜೀವನದಲ್ಲಿ. ತನ್ನ 13ನೇ ವಯಸ್ಸಿಗೆ, ಒಂದು 18 ವಯಸ್ಸಿಗೆ ಮದುವೆ ಆಗ್ತಾನೆ. ನಂತರ ತನ್ನ ಏನ್ ಮಾಡ್ತಾನೆ, 13 ವರ್ಷಗಳ ಕಾಲ ಏನ್ ಮಾಡ್ತಾನೆ, ನಾನು ನಿರಂತರವಾದ ದೇಹದಿಂದಲೇ ತನ್ನ ತಂದೆ ತಾಯಿ ಮರಣ ಪಡೆದ ನಂತರ ಉಡುಪನ್ನು ಧರಿಸದೆ ಏನ್ ಮಾಡ್ತಾನೆ, 13 ವರ್ಷಗಳ ಕಾಲ ನಿರಂತರ ಯೋಗ, ಮೆಡಿಟೇಷನ್, ತಪಸ್ಸನ್ನು ಮಾಡ್ತಾನೆ. ಒಂದು ದಿನ ಆತನಿಗೆ ಒಂದು ಜ್ಞಾನೋದಯ ಆಗ್ತದೆ. ಒಂದು ವೃತ್ತ ಜ್ಞಾನೋದಯ ಆಗಿ ಅಲ್ಲಿ ವೈಶಾಲ್ಯ ಅಂದ್ರೆ ಜೃಂಬಿಕಾ ಅಂದ್ರೆ ಈ ಅಟೆಂಡೆಡ್ ಇಲ್ಲಿ ಎಂಟೈನ್ಮೆಂಟ್ ಜೃಂಬಿಕಾ ಗ್ರಾಮದಲ್ಲಿ ಜೃಂಬಿಕಾ ಗ್ರಾಮದಲ್ಲಿ ಜ್ಞಾನೋದಯ ಆಗ್ತದೆ. ಹಾಗೆ ವರ್ಧಮಾನ ಮಹಾವೀರ is the special knowledge is called ಕೈವಲ್ಯ. ಕೈವಲ್ಯ ಕೈವಲ್ಯನ್ ಅಂದ್ರೆ ಜ್ಞಾನೋದಯವನ್ನು ಪಡ್ಕೊಂಡವನು, ಇಂದ್ರಿಯಗಳನ್ನು ನಿಗ್ರಹಿಸಿದವನು ಎಂದು ಅರ್ಥ. ಕೈವಲ್ಯನ್ ಅಂದ್ರೆ ಇಂದ್ರಿಯಗಳನ್ನು ಅವಾಗ ಜಿನ ಅಂದ್ರೆ ಜೈನ ಆತನಿಗೆ ಮಹಾವೀರ ಎಂಬ ಹೆಸರು ಕೂಡ ಬರ್ತದೆ. ನಂತರ ವರ್ಧಮಾನ ಮಹಾವೀರನು ನಾವು ಮಹಾವೀರ ವಾದ ನೆಕ್ಸ್ಟ್ 13 years ತನ್ನ ಜೀವನ ಅವಧಿಯ 30 ವರ್ಷಗಳ ಕಾಲ ಮಾಡ್ತಾನೆ. ನಿರಂತರವಾಗಿ ತನ್ನ ದೇಹ ಅಂದ್ರೆ ದೇಶವನ್ನು ಟ್ರಾವೆಲಿಂಗ್ purchasing the peoples of the Jainism. ಜೈನ ಧರ್ಮವನ್ನು ಅನೇಕ ರಾಜ್ಯಗಳಲ್ಲಿ ವಿಸ್ತಾರ ಮಾಡ್ತಾರೆ. ಅದರ ಬೋಧನೆಗಳನ್ನು ಬೋಧಿಸ್ತಾರೆ. ಎಲ್ಲೆಲ್ಲಿ ಬೋಧಿಸ್ತಾರೆ ಅಂದರೆ ಕೋಸಲ, ಮಗಧ, ವಿದೇಹ ಮತ್ತು ಅಂಗ. ಕೋಸಲ, ಮಗಧ, ವಿದೇಹ and ಅಂಗ attended the ನಿವಾರಣ. ತನ್ನ ಮರಣ ಕೊನೆಗೆ ನಿವಾರಣ ಮೀನ್ಸ್ ಮರಣ, ಬಿಹಾರದ ಪಾವ ಎಂಬಲ್ಲಿ ಆತನು ತನ್ನ ಮರಣವನ್ನು ಹೊಂದಾನೆ. ಈತನು ತನ್ನ ರಾಜಗೃಹ ನಿಯರ್ ರಾಜಗೃಹ ಬರ್ತದೆ, ಬಿಹಾರದ ರಾಜಗೃಹ ಪಾವ ಎಂಬಲ್ಲಿ ಮರಣ ಹೊಂದಾನೆ ಇನ್ ಸೌತ್ ಬಿಹಾರ್. 22ನೇ ಇಸವಿಯಲ್ಲಿ 1527ರಲ್ಲಿ ಬಿಹಾರದ ಪಾವ ಎಂಬಲ್ಲಿಯ ರಾಜಗೃಹದಲ್ಲಿ ಮರಣ ಹೊಂದಾನೆ. ವರ್ಧಮಾನ ಮಹಾವೀರ contemporary of Gautama Buddha, but they will never meet each other. The established religious order. ಅಂದರೆ
ಗೌತಮ ಬುದ್ಧ ಮತ್ತು ವರ್ಧಮಾನ ಮಹಾದೇವ್ ಇಬ್ಬರು ಕೂಡ ಸಮಕಾಲೀನವರಾಗಿದ್ದರೂ ಕೂಡ ಯಾವುದೇ ಕಾರಣಕ್ಕೂ ಒಬ್ಬರೊಬ್ಬರು ಭೇಟಿ ಆಗಿಲ್ಲ. ಇದು ಓಪನ್ ಬೋತ್ ಮ್ಯಾನ್ ಅಂಡ್ ವುಮೆನ್, ಅಂದ್ರೆ ನೀವು ಸ್ತ್ರೀ ಪುರುಷರಿಬ್ಬರಿಗೂ ಕೂಡ ತನ್ನ ಧರ್ಮದಲ್ಲಿ ಆದ್ಯತೆಯನ್ನು ನೀಡಿದ್ರು. ಈಸ್ ದ ಅಕ್ಸೆಪ್ಟೆಡ್ ದ ಟೀಚಿಂಗ್ ಆಫ್ ಅಶ್ವನಾಥ ಆಸ್ ದ ಬೇಸಿಕ್ ಆಫ್ ಜೈನಿಸಂ. ಅಶ್ವನಾಥ ಮತ್ತು ಮಹಾವೀರರೇ ಜೈನ ಧರ್ಮವನ್ನು ಪ್ರಚಾರಕ್ಕೆ ಪ್ರಮುಖ ಕಾರಣವಾದವರು. ಟೀಚಿಂಗ್ ಆಫ್ ಮಹಾವೀರ. ನೆಕ್ಸ್ಟ್ ಕ್ಲಾಸ್